ವಿರೋಧ ಪಕ್ಷದವ್ರು ನಿಮ್ಗೆ ಏನು ಹೇಳಿದಾರೋ ಗೊತ್ತಿಲ್ಲ. ಅವ್ರು ಹೇಳೋದ್ರಲ್ಲಿ ಒಂದು ಅರ್ಥ ಇಲ್ಲ. ಅರ್ಥ ಇಲ್ಲದೆ ಸುಮ್ಮನೆ ಏನು ಬೇಕೋ ಹಂಗೆ ಮಾತಾಡ್ತಾರೆ ಒಂದು ಇಶ್ಯೂಸ್ ಮೇಲೆ. ಒಂದು ಇಶ್ಯೂನ ಅಥವಾ ಈವೆಂಟ್ನ ಅನಲೈಸ್ ಮಾಡಬೇಕಲ್ವಾ. ಪಬ್ಲಿಕ್ ಲೈಫ್ ಇರೋರು ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ ಶುಡ್ ಬಿ ಅನಲೈಸ್ಡ್ ಆ್ಯಂಡ್ ಅಂಡರ್ಸ್ಟುಡ್ ಪ್ರಾಪರ್ಲಿ. ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ ವಿಶ್ವವಿದ್ಯಾಲಯಗಳ ಕಾರ್ಯವೈಖರಿ ಬಗ್ಗೆ. 9 ವಿಶ್ವವಿದ್ಯಾಲಯಗಳನ್ನು ಹೊಸದಾಗಿ ಸ್ಥಾಪನೆ ಮಾಡಿದ್ಮೇಲೆ ಇರೋ ವಿಶ್ವವಿದ್ಯಾಲಯ ಕಾಲೇಜುಗಳನ್ನ ಹಂಚಿಕೆ ಮಾಡಿ 9 ವಿಶ್ವವಿದ್ಯಾಲಯಗಳಿಗೆ ಹಂಚಿದಾಗ ಅದರ ಕಾರ್ಯವೈಖರಿ, ಅದರ ಗುಣಾತ್ಮಕವಾದಂಥ ಶಿಕ್ಷಣದ ಮೌಲ್ಯ ಮತ್ತು ಅದರ ಅಭಿವೃದ್ಧಿ ಹೇಗಾಗ್ತದೆ ಅಂತೇಳಿ ಒಂದು ಕ್ಯಾಬಿನೆಟಲ್ಲಿ ಡೀಟೇಲಾಗಿ ಚರ್ಚೆ ಮಾಡಿ ಅದನ್ನು ಕೊಡಿ ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ ಸಬ್ ಕಮಿಟಿ ಎಲ್ಲ ಆ್ಯಂಗಲಲ್ಲೂ ಚರ್ಚೆ ಮಾಡಿ ಅಂತಿಮವಾಗಿ ಕ್ಯಾಬಿನೆಟ್ಗೆ ವರದಿ ಕೊಡ್ತೀವಿ. ವರದಿ ಆದಮೇಲೆ ಅದು ಕೂಲಂಕುಷವಾಗಿ ಚರ್ಚೆ ಆಗುತ್ತೆ. ಎಲ್ಲ ಇಪ್ಸ್ ಆ್ಯಂಡ್ ಬಟ್ಸ್ಗಳು ಅಲ್ಲಿ ಚರ್ಚೆ ಆಗುತ್ತೆ. ಚರ್ಚೆ ಆಗಿ ಬಂದಂಥ ತೀರ್ಮಾನ ಅಂತಿಮ ಆಗುತ್ತೆ. ನಥಿಂಗ್ ಈಸ್ ಬೀಂಗ್ ಡನ್ ನಾವು. ಅಲ್ಲ, ಬಿಜೆಪಿ ಸರ್ಕಾರ ಸರ್ 9 ಯೂನಿವರ್ಸಿಟಿ ಮಾಡಿದಾಗ ಅದಕ್ಕೆ ಎಷ್ಟು ಆರ್ಥಿಕತೆ ಅಗತ್ಯ ಇದೆ, ಇದೆಲ್ಲ ಯೋಚನೆ ಮಾಡಲಿಲ್ವಾ? ಹಾಗಾದರೆ ಅದನ್ನೆಲ್ಲ ನೋಡಬೇಕಲ್ಲ. ಈಗ ಬೇಕಾದಷ್ಟು ಇದರಲ್ಲಿ ಪೆನ್ಷನ್ ಸೆಟ್ಲ್ ಆಗ್ತಾಯಿಲ್ಲ, ಹೊಸ ರಿಕ್ರೂಟ್ಮೆಂಟ್ ಆಗ್ತಾಯಿಲ್ಲ, ಅವರದೇ ಆದಂಥ ಸಂಪನ್ಮೂಲದಿಂದ ವಿಶ್ವವಿದ್ಯಾಲಯ ನಳಿಬೇಕು, ಅಲ್ಲಿ UGC ಗ್ರ್ಯಾಂಟ್ ಕೊಡಬೇಕು, ನಿರೀಕ್ಷಿತವಾಗಿ ಬರ್ತಾಯಿಲ್ಲ. ಇದೆಲ್ಲ ಗಮನದಲ್ಲಿಟ್ಕೊಂಡು ಗುಣಾತ್ಮಕವಾದ ಶಿಕ್ಷಣ ಕೊಡಬೇಕಲ್ವಾ. ಹೈಯರ್ ಎಜುಕೇಷನ್ ಇಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ಪಾಲಿಸಿ ಮೇಕಿಂಗ್ ಚೇರ್ಗೆ ಬರುವಂಥ ಅತ್ಯಂತ ಇದು ಮೌಲ್ಯಭರಿತವಾಗಿರಬೇಕು, ಸಂಶೋಧನೆಯಿಂದ ಕೊಡೋದು. ಆ ಎಲ್ಲ ಆಗುಗಳನ್ನು ಚರ್ಚೆ ಮಾಡಲಿಕ್ಕೆ ಕ್ಯಾಬಿನೆಟ್ ಸಬ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದರೆ ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ಅವರ್ ಡೆಪ್ಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್. ನಾನು ಪರಿಹಾರ ಕ್ರಮಗಳ ಬಗ್ಗೆ ಚರ್ಚೆ ಆಗುತ್ತೆ. ಅದೆಲ್ಲ ಅದು ಇಶ್ಯೂಸ್ ಏನಿದೆ, ಒಂದು ಫಸ್ಟ್ ಮೀಟಿಂಗ್ ಆಗಿದೆಯಲ್ಲ, ಇಟ್ ವಿಲ್ ಟೇಕ್ ಟೈಮ್. ಈಗಲೇ ಒಂದೇ ಮೀಟಿಂಗಿಗೆ ಹೇಳ್ಬಿಟ್ರೆ ಹೆಂಗೆ? ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಬೋಧಕ ಬೋಧಕೇತರ ಸಿಬ್ಬಂದಿಗಳಿಗೆ ವೇತನ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಇವೆಲ್ಲವನ್ನ ಪರಿಗಣಿಸಿದೆ ಯಾಕೆ ಬಿಜೆಪಿ ಅವರು ಈ ನಿರ್ಧಾರಗಳು ತಗೊಂಡ್ರು? ಇಷ್ಟು ಕೊರತೆಗಳನ್ನೆಲ್ಲ ಇಟ್ಕೊಂಡು ಸ್ವಲ್ಪ ಅವ್ರು ಕೇಳ್ಬಿಟ್ಟು ಒಳ್ಳೇದಲ್ಲ. ಈಗ ಹೇಳ್ತಾ ಇದ್ದಾರಲ್ಲ ಅವ್ರಿಗೆ, ದೇ ಹ್ಯಾವ್ ಟೋಲ್ಡ್ ಯು, ದೇ ಹ್ಯಾವ್ ಡನ್ ಇಟ್, ಯು ಪ್ಲೀಸ್ ಆಸ್ಕ್ ದೆಮ್. ಉಪನ್ಯಾಸಕರು ಹೋಗ್ತಾ ಇಲ್ವಾ ಸರ್ ಮಂಡ್ಯ ಮತ್ತು ಚಾಮರಾಜನಗರ? DK ಶಿವಕುಮಾರ್ ಅವರು ಹೇಳಿದ್ರು ಎಲ್ಲಿ ಉಪನ್ಯಾಸಕರೇ ಹೋಗುತ್ತೆ ಎಲ್ಲ ಯೂನಿವರ್ಸಿಟಿಗಳಿಗೆ ಅಂತ. ಅದು ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿಲಿ ಏನೂ ಚರ್ಚೆ ಆಗಿಲ್ಲ. ಡೆಪ್ಟಿ CM ಅವರು ಏನು ಹೇಳಿದ್ರೆ ನನಗೆ ಗೊತ್ತಿಲ್ಲ. ಬಟ್ ಸ್ಟ್ರೀಮ್ ಲೈನ್ ಮಾಡೋಕ್ಕೆ ಏನು ಮಾಡಬೇಕು ಅದನ್ನಷ್ಟೇ ನಮ್ಮ ಉಪಸಮಿತಿ ಚರ್ಚೆ ಮಾಡುತ್ತೆ. ಅವರು ಲೆಂತ್ ಡಿಸ್ಕಸ್ಡ್. ಮೊನ್ನೆ ಭೇಟಿಯಾಗಿದ್ವಿ ಎಲ್ಲರೂ. ಇದು ನಾನು, ಕೃಷ್ಣ ಬೈರೇಗೌಡರು, ಲಾ ಮಿನಿಸ್ಟ್ರು HK ಪಾಟೀಲ್, ಶರಣ್ ಪ್ರಕಾಶ್ ಆ್ಯಂಡ್ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಸುಧಾಕರ್. ಇನ್ ಲೆಂತ್ ವಿ ಡಿಸ್ಕಸ್ಡ್. ಇಟ್ ವಿಲ್ ಟೇಕ್ ಟೈಮ್. ಡೀಟೇಲಾಗಿ ಇದು ಮಾಡಬೇಕಲ್ಲ. ಎಜುಕೇಷನ್ ಇಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ಕ್ವಾಲಿಟಿ ಎಜುಕೇಷನ್ ಕೊಡಬೇಕಾದ್ರೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕಾದ್ರೆ, ಮತ್ತು ಲೈಬ್ರರಿ, ಟೆಕ್ನಾಲಜಿ ಇವೆಲ್ಲ ಡೆವಲಪ್ ಆಗಬೇಕಲ್ಲ ಸಂಶೋಧನೆ ಮಾಡೋಕ್ಕೆ. ಆ ದೃಷ್ಟಿಯಿಂದ, ಓವರಾಲ್ ದೃಷ್ಟಿಯಿಂದ ನಮ್ಮ ಶಿಕ್ಷಣದ ಗುಣಮಟ್ಟ ಹೇಗಿರಬೇಕು, ವಿಶ್ವವಿದ್ಯಾಲಯ ಕಾರ್ಯವೈಖರಿ ಅದನ್ನು ಚರ್ಚೆ ಮಾಡೋದು. ವಿರೋಧ ಪಕ್ಷದವ್ರು ನಿಮ್ಗೆ ಏನು ಹೇಳಿದಾರೋ ಗೊತ್ತಿಲ್ಲ. ಅವ್ರು ಹೇಳೋದ್ರಲ್ಲಿ ಒಂದು ಅರ್ಥ ಇಲ್ಲ. ಅರ್ಥ ಇಲ್ಲದೆ ಸುಮ್ಮನೆ ಏನು ಬೇಕೋ ಹಂಗೆ ಮಾತಾಡ್ತಾರೆ ಒಂದು ಇಶ್ಯೂಸ್ ಮೇಲೆ. ಒಂದು ಇಶ್ಯೂನ ಅಥವಾ ಈವೆಂಟ್ನ ಅನಲೈಸ್ ಮಾಡಬೇಕಲ್ವಾ. ಪಬ್ಲಿಕ್ ಲೈಫ್ ಇರೋರು ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ ಶುಡ್ ಬಿ ಅನಲೈಸ್ಡ್ ಆ್ಯಂಡ್ ಅಂಡರ್ಸ್ಟುಡ್ ಪ್ರಾಪರ್ಲಿ. ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ ವಿಶ್ವವಿದ್ಯಾಲಯಗಳ ಕಾರ್ಯವೈಖರಿ ಬಗ್ಗೆ. 9 ವಿಶ್ವವಿದ್ಯಾಲಯಗಳನ್ನು ಹೊಸದಾಗಿ ಸ್ಥಾಪನೆ ಮಾಡಿದ್ಮೇಲೆ ಇರೋ ವಿಶ್ವವಿದ್ಯಾಲಯ ಕಾಲೇಜುಗಳನ್ನ ಹಂಚಿಕೆ ಮಾಡಿ 9 ವಿಶ್ವವಿದ್ಯಾಲಯಗಳಿಗೆ ಹಂಚಿದಾಗ ಅದರ ಕಾರ್ಯವೈಖರಿ, ಅದರ ಗುಣಾತ್ಮಕವಾದಂಥ ಶಿಕ್ಷಣದ ಮೌಲ್ಯ ಮತ್ತು ಅದರ ಅಭಿವೃದ್ಧಿ ಹೇಗಾಗ್ತದೆ ಅಂತೇಳಿ ಒಂದು ಕ್ಯಾಬಿನೆಟಲ್ಲಿ ಡೀಟೇಲಾಗಿ ಚರ್ಚೆ ಮಾಡಿ ಅದನ್ನು ಕೊಡಿ ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ ಸಬ್ ಕಮಿಟಿ ಎಲ್ಲ ಆ್ಯಂಗಲಲ್ಲೂ ಚರ್ಚೆ ಮಾಡಿ ಅಂತಿಮವಾಗಿ ಕ್ಯಾಬಿನೆಟ್ಗೆ ವರದಿ ಕೊಡ್ತೀವಿ. ವರದಿ ಆದಮೇಲೆ ಅದು ಕೂಲಂಕುಷವಾಗಿ ಚರ್ಚೆ ಆಗುತ್ತೆ. ಎಲ್ಲ ಇಪ್ಸ್ ಆ್ಯಂಡ್ ಬಟ್ಸ್ಗಳು ಅಲ್ಲಿ ಚರ್ಚೆ ಆಗುತ್ತೆ. ಚರ್ಚೆ ಆಗಿ ಬಂದಂಥ ತೀರ್ಮಾನ ಅಂತಿಮ ಆಗುತ್ತೆ. ನಥಿಂಗ್ ಈಸ್ ಬೀಂಗ್ ಡನ್ ನಾವು. ಅಲ್ಲ, ಬಿಜೆಪಿ ಸರ್ಕಾರ ಸರ್ 9 ಯೂನಿವರ್ಸಿಟಿ ಮಾಡಿದಾಗ ಅದಕ್ಕೆ ಎಷ್ಟು ಆರ್ಥಿಕತೆ ಅಗತ್ಯ ಇದೆ, ಇದೆಲ್ಲ ಯೋಚನೆ ಮಾಡಲಿಲ್ವಾ? ಹಾಗಾದರೆ ಅದನ್ನೆಲ್ಲ ನೋಡಬೇಕಲ್ಲ. ಈಗ ಬೇಕಾದಷ್ಟು ಇದರಲ್ಲಿ ಪೆನ್ಷನ್ ಸೆಟ್ಲ್ ಆಗ್ತಾಯಿಲ್ಲ, ಹೊಸ ರಿಕ್ರೂಟ್ಮೆಂಟ್ ಆಗ್ತಾಯಿಲ್ಲ,
ಅವರದೇ ಆದಂಥ ಸಂಪನ್ಮೂಲದಿಂದ ವಿಶ್ವವಿದ್ಯಾಲಯ ನಳಿಬೇಕು. ಅಲ್ಲಿ UGC ಗ್ರ್ಯಾಂಟ್ ಕೊಡಬೇಕು, ನಿರೀಕ್ಷಿತವಾಗಿ ಬರ್ತಾ ಇಲ್ಲ. ಇದೆಲ್ಲ ಗಮನದಲ್ಲಿಟ್ಕೊಂಡು ಗುಣಾತ್ಮಕವಾದ ಶಿಕ್ಷಣ ಕೊಡಬೇಕಲ್ವಾ. ಹೈಯರ್ ಎಜುಕೇಷನ್ ಇಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ಪಾಲಿಸಿ ಮೇಕಿಂಗ್ ಚೇರ್ಗೆ ಬರುವಂಥ ಅತ್ಯಂತ ಇದು ಮೌಲ್ಯಭರಿತವಾಗಿರಬೇಕು, ಸಂಶೋಧನೆಯಿಂದ ಕೊಡೋದು. ಆ ಎಲ್ಲ ಆಗುಗಳನ್ನು ಚರ್ಚೆ ಮಾಡಲಿಕ್ಕೆ ಕ್ಯಾಬಿನೆಟ್ ಸಬ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದರೆ ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ಅವರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್. ನಾನು ಪರಿಹಾರ ಕ್ರಮಗಳ ಬಗ್ಗೆ ಚರ್ಚೆ ಆಗುತ್ತೆ. ಅದೆಲ್ಲ ಅದು ಇಶ್ಯೂಸ್ ಏನಿದೆ ಒಂದು ಫಸ್ಟ್ ಮೀಟಿಂಗ್ ಆಗಿದೆಯಲ್ಲ, ಇಟ್ ವಿಲ್ ಟೇಕ್ ಟೈಮ್. ಈಗಲೇ ಒಂದೇ ಮೀಟಿಂಗಿಗೆ ಹೇಳ್ಬಿಟ್ರೆ ಹೆಂಗೆ? ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಬೋಧಕ ಬೋಧಕೇತರ ಸಿಬ್ಬಂದಿಗಳಿಗೆ ವೇತನ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಇವೆಲ್ಲವನ್ನ ಪರಿಗಣಿಸಿದೆ ಯಾಕೆ ಬಿಜೆಪಿಯವರು ಈ ನಿರ್ಧಾರಗಳು ತಗೊಂಡ್ರು ಇಷ್ಟು ಕೊರತೆಗಳನ್ನೆಲ್ಲ ಇಟ್ಕೊಂಡು? ಸ್ವಲ್ಪ ಅವ್ರು ಕೇಳ್ಬಿಟ್ರೆ ಒಳ್ಳೇದಲ್ಲ. ಈಗ ಹೇಳ್ತಾ ಇದ್ದಲ್ಲ ಅವ್ರಿಗೆ, ದೇ ಹ್ಯಾವ್ ಟೋಲ್ಡ್ ಯು, ದೇ ಹ್ಯಾವ್ ಡನ್ ಇಟ್, ಯು ಪ್ಲೀಸ್ ಆಸ್ಕ್ ದೆಮ್. ಉಪನ್ಯಾಸಕರು ಹೋಗ್ತಾ ಇಲ್ವಾ ಸರ್ ಮಂಡ್ಯ ಮತ್ತು ಚಾಮರಾಜನಗರಗಳಿಗೆ? DK ಶಿವಕುಮಾರ್ ಅವರು ಹೇಳಿದ್ರು. ಎಲ್ಲಿ ಉಪನ್ಯಾಸಕರೇ ಹೋಗುತ್ತೆ ಎಲ್ಲ ಯೂನಿವರ್ಸಿಟಿಗಳಿಗೆ ಅಂತ. ಅದು ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿಲಿ ಏನೂ ಚರ್ಚೆ ಆಗಿಲ್ಲ. ಡೆಪ್ಯೂಟಿ CM ಅವರು ಏನು ಹೇಳಿದ್ರೆ ನನಗೆ ಗೊತ್ತಿಲ್ಲ. ಬಟ್ ಸ್ಟ್ರೀಮ್ ಲೈನ್ ಮಾಡೋಕ್ಕೆ ಏನು ಮಾಡಬೇಕು ಅದನ್ನಷ್ಟೇ ನಮ್ಮ ಉಪಸಮಿತಿ ಚರ್ಚೆ ಮಾಡುತ್ತೆ. ಅವರು ಲೆಂತ್ ಡಿಸ್ಕಸ್ಡ್. ಮೊನ್ನೆ ಭೇಟಿಯಾಗಿದ್ವಿ ಎಲ್ಲರೂ ಇದು, ನಾನು, ಕೃಷ್ಣ ಬೈರೇಗೌಡರು, ಲಾ ಮಿನಿಸ್ಟ್ರು HK ಪಾಟೀಲ್, ಶರಣ್ ಪ್ರಕಾಶ್, ಅಂಡ್ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಸುಧಾಕರ್. ಇನ್ ಲೆಂತ್ ಡಿಸ್ಕಸ್ಡ್. ಇಟ್ ವಿಲ್ ಟೇಕ್ ಟೈಮ್. ಡೀಟೇಲಾಗಿ ಇದು ಮಾಡಬೇಕಲ್ಲ. ಎಜುಕೇಷನ್ ಇಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ಕ್ವಾಲಿಟಿ ಎಜುಕೇಷನ್ ಕೊಡಬೇಕಾದ್ರೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕಾದ್ರೆ, ಮತ್ತು ಲೈಬ್ರರಿ, ಟೆಕ್ನಾಲಜಿ ಇವೆಲ್ಲ ಡೆವಲಪ್ ಆಗಬೇಕಲ್ಲ ಸಂಶೋಧನೆ ಮಾಡೋಕ್ಕೆ. ಆ ದೃಷ್ಟಿಯಿಂದ ಓವರಾಲ್ ದೃಷ್ಟಿಯಿಂದ ನಮ್ಮ ಶಿಕ್ಷಣದ ಗುಣಮಟ್ಟ ಹೇಗಿರಬೇಕು, ವಿಶ್ವವಿದ್ಯಾಲಯ ಕಾರ್ಯವೈಖರಿ ಅದನ್ನು ಚರ್ಚೆ ಮಾಡೋದು. ವಿರೋಧ ಪಕ್ಷದವ್ರು ನಿಮ್ಗೆ ಏನು ಹೇಳಿದಾರೋ ಗೊತ್ತಿಲ್ಲ. ಅವ್ರು ಹೇಳೋದ್ರಲ್ಲಿ ಒಂದು ಅರ್ಥ ಇಲ್ಲ. ಅರ್ಥ ಇಲ್ಲದೆ ಸುಮ್ಮನೆ ಏನು ಬೇಕು ಹಂಗೆ ಮಾತಾಡ್ತಾರೆ ಒಂದು ಇಶ್ಯೂಸ್ ಮೇಲೆ. ಒಂದು ಇಶ್ಯೂನ ಅಥವಾ ಈವೆಂಟ್ನ ಅನಲೈಸ್ ಮಾಡಬೇಕಲ್ವಾ. ಪಬ್ಲಿಕ್ ಲೈಫ್ ಇರೋರು ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ ಶುಡ್ ಬಿ ಅನಲೈಸ್ಡ್ ಆ್ಯಂಡ್ ಅಂಡರ್ಸ್ಟುಡ್ ಪ್ರಾಪರ್ಲಿ. ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ ವಿಶ್ವವಿದ್ಯಾಲಯಗಳ ಕಾರ್ಯವೈಖರಿ ಬಗ್ಗೆ. 9 ವಿಶ್ವವಿದ್ಯಾಲಯಗಳನ್ನು ಹೊಸದಾಗಿ ಸ್ಥಾಪನೆ ಮಾಡಿದ್ಮೇಲೆ ಇರೋ ವಿಶ್ವವಿದ್ಯಾಲಯ ಕಾಲೇಜುಗಳನ್ನ ಹಂಚಿಕೆ ಮಾಡಿ 9 ವಿಶ್ವವಿದ್ಯಾಲಯಗಳಿಗೆ ಹಂಚಿದಾಗ ಅದರ ಕಾರ್ಯವೈಖರಿ, ಅದರ ಗುಣಾತ್ಮಕವಾದಂಥ ಶಿಕ್ಷಣದ ಮೌಲ್ಯ ಮತ್ತು ಅದರ ಅಭಿವೃದ್ಧಿ ಹೇಗಾಗ್ತದೆ ಅಂತೇಳಿ ಒಂದು ಕ್ಯಾಬಿನೆಟಲ್ಲಿ ಡೀಟೇಲಾಗಿ ಚರ್ಚೆ ಮಾಡಿ ಅದನ್ನು ಕೊಡಿ ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ ಸಬ್ ಕಮಿಟಿ ಎಲ್ಲ ಆ್ಯಂಗಲಲ್ಲೂ ಚರ್ಚೆ ಮಾಡಿ ಅಂತಿಮವಾಗಿ ಕ್ಯಾಬಿನೆಟ್ಗೆ ವರದಿ ಕೊಡ್ತೀವಿ. ವರದಿ ಆದಮೇಲೆ ಅದು ಕೂಲಂಕುಷವಾಗಿ ಚರ್ಚೆ ಆಗುತ್ತೆ. ಎಲ್ಲ ಇಪ್ಸ್ ಆ್ಯಂಡ್ ಬಟ್ಸ್ಗಳು ಅಲ್ಲಿ ಚರ್ಚೆ ಆಗುತ್ತೆ. ಚರ್ಚೆ ಆಗಿ ಬಂದಂಥ ತೀರ್ಮಾನ ಅಂತಿಮ ಆಗುತ್ತೆ. ನಥಿಂಗ್ ಈಸ್ ಬೀಂಗ್ ಡನ್ ನಾವು. ಅಲ್ಲ, ಬಿಜೆಪಿ ಸರ್ಕಾರ ಸರ್ 9 ಯೂನಿವರ್ಸಿಟಿ ಮಾಡಿದಾಗ ಅದಕ್ಕೆ ಎಷ್ಟು ಆರ್ಥಿಕತೆ ಅಗತ್ಯ ಇದೆ, ಇದೆಲ್ಲ ಯೋಚನೆ ಮಾಡಲಿಲ್ವಾ ಹಾಗಾದ್ರೆ? ಅದನ್ನೆಲ್ಲ ನೋಡಬೇಕಲ್ಲ. ಈಗ ಬೇಕಾದಷ್ಟು ಇದರಲ್ಲಿ ಪೆನ್ಷನ್ ಸೆಟ್ಲ್ ಆಗ್ತಾಯಿಲ್ಲ, ಹೊಸ ರಿಕ್ರೂಟ್ಮೆಂಟ್ ಆಗ್ತಾಯಿಲ್ಲ, ಅವರದೇ ಆದಂಥ ಸಂಪನ್ಮೂಲದಿಂದ ವಿಶ್ವವಿದ್ಯಾಲಯ ನಳಿಬೇಕು. ಅಲ್ಲಿ UGC ಗ್ರ್ಯಾಂಟ್ ಕೊಡಬೇಕು, ನಿರೀಕ್ಷಿತವಾಗಿ ಬರ್ತಾ ಇಲ್ಲ. ಇದೆಲ್ಲ ಗಮನದಲ್ಲಿಟ್ಕೊಂಡು ಗುಣಾತ್ಮಕವಾದ ಶಿಕ್ಷಣ ಕೊಡಬೇಕಲ್ವಾ. ಹೈಯರ್ ಎಜುಕೇಷನ್ ಇಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ಪಾಲಿಸಿ ಮೇಕಿಂಗ್ ಚೇರ್ಗೆ ಬರುವಂಥ ಅತ್ಯಂತ ಇದು ಮೌಲ್ಯಭರಿತವಾಗಿರಬೇಕು, ಸಂಶೋಧನೆಯಿಂದ ಕೊಡೋದು. ಆ ಎಲ್ಲ ಆಗುಗಳನ್ನು ಚರ್ಚೆ ಮಾಡಲಿಕ್ಕೆ ಕ್ಯಾಬಿನೆಟ್ ಸಬ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದರೆ ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ಅವರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್. ನಾನು ಪರಿಹಾರ ಕ್ರಮಗಳ ಬಗ್ಗೆ ಚರ್ಚೆ ಆಗುತ್ತೆ. ಅದೆಲ್ಲ ಅದು ಇಶ್ಯೂಸ್ ಏನಿದೆ ಒಂದು ಫಸ್ಟ್ ಮೀಟಿಂಗ್ ಆಗಿದೆಯಲ್ಲ, ಇಟ್ ವಿಲ್ ಟೇಕ್ ಟೈಮ್. ಈಗಲೇ ಒಂದೇ ಮೀಟಿಂಗಿಗೆ ಹೇಳ್ಬಿಟ್ರೆ ಹೆಂಗೆ? ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಬೋಧಕ ಬೋಧಕೇತರ ಸಿಬ್ಬಂದಿಗಳಿಗೆ ವೇತನ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಇವೆಲ್ಲವನ್ನ ಪರಿಗಣಿಸಿದೆ ಯಾಕೆ ಬಿಜೆಪಿಯವರು ಈ ನಿರ್ಧಾರಗಳು ತಗೊಂಡ್ರು ಇಷ್ಟು ಕೊರತೆಗಳನ್ನೆಲ್ಲ ಇಟ್ಕೊಂಡು? ಸ್ವಲ್ಪ ಅವ್ರು ಕೇಳ್ಬಿಟ್ರೆ ಒಳ್ಳೇದಲ್ಲ. ಈಗ ಹೇಳ್ತಾ ಇದ್ದಲ್ಲ ಅವ್ರಿಗೆ, ದೇ ಹ್ಯಾವ್ ಟೋಲ್ಡ್ ಯು, ದೇ ಹ್ಯಾವ್ ಡನ್ ಇಟ್, ಯು ಪ್ಲೀಸ್ ಆಸ್ಕ್ ದೆಮ್. ಉಪನ್ಯಾಸಕರು ಹೋಗ್ತಾ ಇಲ್ವಾ ಸರ್ ಮಂಡ್ಯ ಮತ್ತು ಚಾಮರಾಜನಗರಗಳಿಗೆ? DK ಶಿವಕುಮಾರ್ ಅವರು ಹೇಳಿದ್ರು. ಎಲ್ಲಿ ಉಪನ್ಯಾಸಕರೇ ಹೋಗುತ್ತೆ ಎಲ್ಲ ಯೂನಿವರ್ಸಿಟಿಗಳಿಗೆ ಅಂತ. ಅದು ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿಲಿ ಏನೂ ಚರ್ಚೆ ಆಗಿಲ್ಲ. ಡೆಪ್ಯೂಟಿ CM ಅವರು ಏನು ಹೇಳಿದ್ರೆ ನನಗೆ ಗೊತ್ತಿಲ್ಲ. ಬಟ್ ಸ್ಟ್ರೀಮ್ ಲೈನ್ ಮಾಡೋಕ್ಕೆ ಏನು ಮಾಡಬೇಕು ಅದನ್ನಷ್ಟೇ ನಮ್ಮ ಉಪಸಮಿತಿ ಚರ್ಚೆ ಮಾಡುತ್ತೆ. ಅವರು ಲೆಂತ್ ಡಿಸ್ಕಸ್ಡ್. ಮೊನ್ನೆ ಭೇಟಿಯಾಗಿದ್ವಿ
ಎಲ್ಲರೂ ಇದು ನಾನು, ಕೃಷ್ಣ ಬೈರೇಗೌಡರು, ಲಾ ಮಿನಿಸ್ಟ್ರು, H.K. ಪಾಟೀಲ್, ಶರಣ್ ಪ್ರಕಾಶ್, ಅಂಡ್ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಸುಧಾಕರ್. ಇನ್ ಲೆಂತ್ ವಿ ಡಿಸ್ಕಸ್ಡ್. ಇಟ್ ವಿಲ್ ಟೇಕ್ ಟೈಮ್. ಡೀಟೇಲಾಗಿ ಇದು ಮಾಡಬೇಕಲ್ಲ. ಎಜುಕೇಷನ್ ಇಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ಕ್ವಾಲಿಟಿ ಎಜುಕೇಷನ್ ಕೊಡಬೇಕಾದ್ರೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕಾದ್ರೆ, ಮತ್ತು ಲೈಬ್ರರಿ, ಟೆಕ್ನಾಲಜಿ ಇವೆಲ್ಲ ಡೆವಲಪ್ ಆಗಬೇಕಲ್ಲ ಸಂಶೋಧನೆ ಮಾಡೋಕ್ಕೆ. ಆ ದೃಷ್ಟಿಯಿಂದ ಓವರಾಲ್ ದೃಷ್ಟಿಯಿಂದ ನಮ್ಮ ಶಿಕ್ಷಣದ ಗುಣಮಟ್ಟ ಹೇಗಿರಬೇಕು, ವಿಶ್ವವಿದ್ಯಾಲಯ ಕಾರ್ಯವೈಖರಿ ಅದನ್ನು ಚರ್ಚೆ ಮಾಡೋದು.